ಸರ್ಕಾರ ರಚನೆ ಹಕ್ಕಿಗಾಗಿ ಕಾನೂನು ಹೋರಾಟನ ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ವಿಜಯ್ ಮುಂದಾಗಿದ್ದಾರೆ. ರಾಜ್ಯಪಾಲರ ವಿಳಂಬ ಧೋರಣೆ ವಿರುದ್ಧ ದಾವೆ ಹೂಡ್ತಾರ. ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಇದು ಹಕ್ಕಿನ ಪ್ರಶ್ನೆಯಾಗುತ್ತಾ ಅಂತ. ಸರ್ಕಾರ ರಚನೆಗೆ ಎರಡೆರಡು ಬಾರಿ ಭೇಟಿಯಾದಾಗ್ಲೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ಕಾನೂನು ಹೋರಾಟಕ್ಕಿಳಿತಾರ. ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ಮುಂದಾಗ್ತಾರಾ ವಿಜಯ್ ಅನ್ನೋ ಪ್ರಶ್ನೆ. ಅಶೋಕ್ ಹಾರ್ನಳ್ಳಿ ಅವರು ನೀವು ಮಾತನಾಡ್ತಾ ಇದ್ರಿ, ಹೌದು ಇದೀಗ ಎರಡೆರಡು ಬಾರಿ ರಾಜ್ಯಪಾಲರನ್ನ ಭೇಟಿಯಾದಾಗ್ಲೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಎಲ್ಲಿ ನಾವು ಬಹುಮತ ಇದೆ ಅಂತ ಸಾಧಿಸಬೇಕು ಅಥವಾ ಸಾಬೀತುಪಡಿಸಬೇಕು ವಿಧಾನಸಭೆಯಲ್ಲಿ ಅವಾಗ ಮಾಡ್ಕೊಳ್ತೀವಿ, ಆದ್ರೆ ಪ್ರಮಾಣ ವಚನಕ್ಕೂ ಕೂಡ ನೀವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಇದು ಹಕ್ಕಿನ ಪ್ರಶ್ನೆ ಆಗಲ್ವಾ? ಅಂದರೆ ಈಗಿರೋ ಪರಿಸ್ಥಿತಿಯನ್ನು ನೋಡಿದ್ರೆ ಈ TVK ಪಕ್ಷದವ್ರಿಗೆ 118 ಜನ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋ ಸಂಖ್ಯೆಯನ್ನು ಸಹ ಅವರು ಮುಟ್ಟೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ದೃಷ್ಟಿಯಲ್ಲೇ ನಾವು ಮುಂದುವರಿಬೇಕಾಗುತ್ತೆ. 118 ಜನ ಇವರಿಗೆ ಯಾರು ಬೆಂಬಲ ಕೊಡ್ತಾರೆ ಅನ್ನೋದೇ ನಿಶ್ಚಯ ಇಲ್ಲದಲೇ ಹೋದರೆ ಇವರು ಸರ್ಕಾರ ರಚನೆ ಮಾಡಿ ಯಾರು ಶಾಸಕರನ್ನು ಹುಡುಕೊಂಡು ಓಡಾಡಬೇಕಾದಂಥ ಸಂದರ್ಭ ಬರುತ್ತೆ. ಅದರಲ್ಲಿ ಇವರು ಕಾನೂನಿನ ಹೋರಾಟ ಈ ಕ್ಷಣದಲ್ಲೇ ಮಾಡ್ತಕ್ಕಂಥ ಸಂದರ್ಭ ಇಲ್ಲ. ಆದರೂ ಸಹ ಇವರಿಗೆ ಯಾರೇ ಬೇರೆಯವರ ಒಂದು ಬೆಂಬಲ ಇಲ್ಲ ಅಂದರೆ ಕಾನೂನು ಹೋರಾಟವೇ ಮಾಡಬೇಕಾಗುತ್ತೆ. ನನಗೆ ಬಹುಮತ ಇದೆ, ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹೋಗಬೇಕಾದಂಥ ಸಂದರ್ಭ ಬರುತ್ತೆ. ಈಗ ಇಲ್ಲಿ ತನಕ ನಡೆದಿರೋದ್ರ ಮೇಲೆ ನಮಗನ್ಸೋ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಇವ್ರಿಗೆ 118 ಜನದ ಸಂಖ್ಯೆ ತೋರಿಸ್ತಕ್ಕಂಥ ಒಂದು ಅವರಿಗೆ ಸಾಧ್ಯತೆ ಆಗ್ತಾ ಇಲ್ಲ, ಅವರಿಗೆ ವಿಜಯ್ ಅವರಿಗೆ ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಕಾಣುತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಆದರೂ ಸಹ ಒಂದು ಅವಕಾಶ ಮಾಡಬೇಕಾದಂಥ ಅನಿವಾರ್ಯ ಸಂದರ್ಭ ಬರಬಹುದು. ಯಾಕೆ ಅಂತ ಹೇಳಿದ್ರೆ ಇದಿಲ್ಲ, ಇವರಿಗೆ ಕೊಡದಲೇ ಹೋದರೆ, ಇವರಿಗೆ TVK ಪಕ್ಷದವ್ರಿಗೆ ಅವಕಾಶ ಮಾಡಿಕೊಡದೆ ಹೋದರೆ ಏನು ಬೇರೆ ದಾರಿ ಏನಿದೆ, ರಾಷ್ಟ್ರಪತಿ ಆಡಳಿತ ತರಬೇಕಾದಂಥ ಸಂದರ್ಭ ಬರುತ್ತೆ. ಆದರೆ ಆ ಸನ್ನಿವೇಶ ಉದ್ಭವವಾಗಿಲ್ಲ ಅಂಥ ಒಂದು ಯಾಕೆ ಅಂತ ಹೇಳಿದ್ರೆ TVK ಪಕ್ಷದವ್ರಿಗೆ ಕೊರತೆ ಇರೋದು ಕೆಲವು ಬೆರಳೆಣಿಕೆ ಸಂಖ್ಯೆಯ ಒಂದು ಶಾಸಕರ ಒಂದು ಬೆಂಬಲ ಇರೋ ದೃಷ್ಟಿಯಲ್ಲಿ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲೇ ಕಾಣುತ್ತೆ. ತಮಿಳುನಾಡು ರಾಜಕೀಯ ಹೆಂಗಿದೆ ನೋಡಿ ಸರ್, ನಾವು ರಿಸಲ್ಟ್ ಬರೋದಕ್ಕೂ ಮುಂಚಿತವಾಗಿ ವಿಜಯ್ ಅವರು ಕಿಂಗ್ ಮೇಕರ್ ಆಗ್ತಾರೆ ಅಂತ ಹೇಳಿದ್ರೆ ಎರಡೂ ಪಾರ್ಟಿಯ ಒಂದಷ್ಟು ಪೋರ್ಷನ್ ಆಫ್ ವೋಟ್ ತಗೋತಾರೆ, ಅವರು ಕಿಂಗ್ ಮೇಕರ್ ಆಗ್ತಾರೆ ಅಂತ. ಬಟ್ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಸ್ಥಳೀಯ ಪಾರ್ಟಿ CPI ಹಾಗೆ CPIM IUML ಇವುಗಳು ಕಿಂಗ್ ಮೇಕರ್ ಆಗಿ ಕಾಣಿಸ್ತಾ ಇದೆ ಇವಾಗ. ಹೌದು, ಆ ರೀತಿಯಾಗಿ ಇವರಿಗೆ ಕೆಲವು ಶಾಸಕರ ಒಂದು 6 ಜನ ಸೀಟನ್ನು ಇವರಿಗೆ ತಗೊಳ್ಳೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇದು TVK ಅವರ ಒಂದು ರಾಜಕೀಯವಾಗಿ ಅವರಿಗೆ ಶಕ್ತಿಯ ಒಂದು ಕೊರತೆ ಕಾಣುತ್ತೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಿದ್ರೆ 25-30 ಶಾಸಕರನ್ನು ಆಗಲೇ ರೆಡಿ ಮಾಡಿಬಿಟ್ಟಿರೋರು. ಅಂದ್ರೆ ರೆಸಾರ್ಟ್ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇದ್ರಿ ನೀವು, ಅಲ್ಲೂ ಕೂಡ ಆಗಿದೆ ಅಂತ. ಆರಂಭದಲ್ಲಿ ಈ TVK ಶಾಸಕರನ್ನೆಲ್ಲ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು ಅವರು. ಅಲ್ಲ ಅಂದರೆ ಈಗ ಸನ್ನಿವೇಶ ಏನು, ಈ ಕೊನೆಗೆ ಅಲ್ಲಿಗೆ ಬರುತ್ತೆ. ಇವ್ರು 116 ಜನ ಕಮ್ಮಿ ಇದ್ದಾರೆ, ಇವರಿಗೆ ಸರ್ಕಾರ ರಚನೆ ಮಾಡಿಕೊಡ್ಬೇಕು, ಆಮೇಲೆ ಹೋಗಿ ಹುಡುಕೊಂಡು ಓಡಾಡ್ತಾರೆ ಯಾರು ಶಾಸಕರು ನಮಗೆ ಬೆಂಬಲ ಕೊಡ್ತಾರೆ ಅಂತ. ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಹಿಂದೇನೂ ಸಹ ಇವ್ರು 118 ಜನನ ಶೇಖರ ಮಾಡೋಕೆ ಆಗ್ತಾ ಇಲ್ಲ ಇವರಿಗೆ. ಬಟ್ ಅವ್ರ ಕೆಪಾಸಿಟಿ ಬಗ್ಗೆ ನೀವು ಮಾತನಾಡ್ಬೇಕಾ ಸರ್? ನಾವು ಒಂದು ವೇಳೆ ಆ ಬದ್ಧ ವೈರಿಗಳು ಒಟ್ಟಾದ್ರು ಅಂತ ಅನ್ಕೊಳ್ಳಿ, 59-47 118 ಸ್ಥಾನ ಬರಬೇಕು, ಅಲ್ಲೂ 12 ಸ್ಥಾನದ ಅವಶ್ಯಕತೆ ಇರುತ್ತೆ ಅವರಿಗೆ. ಅವ್ರು ಅದನ್ನ ಪಡ್ಕೋತಾರೆ ಅಂತ ಅನ್ಸುತ್ತೆ. ಯಾರಿಂದ ಪಡೀತಾರೆ 12 ಸ್ಥಾನಗಳು ಬೇಕಾದಂತ ಸಂದರ್ಭ? ಅದು ಈಗ ಭಾಳ ಒಂದು ಫ್ಲೂಯಿಡ್ ಸಿಚುವೇಶನ್ ಅಂತ. ಇದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಹೇಳೋದಕ್ಕೆ ಭಾಳ ಕಷ್ಟ. ಬಟ್ DMK ADMK ಒಟ್ಟಿಗೆ ಆಗ್ತಕ್ಕಂಥ ಸನ್ನಿವೇಶ ಭಾಳ ಕಷ್ಟ ಅಂತ ಕಾಣುತ್ತೆ. ಅವರಿಬ್ಬರು ಒಟ್ಟಿಗೆ ಆಗಿ ಅವ್ರೇನು ಮುಂದೂ ಬಂದಿಲ್ಲ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿಲ್ಲ. ಆದರೆ ಇವ್ರಿಗೆ ಸರ್ಕಾರ ರಚನೆ ಮಾಡ್ದಲೇ ಇರೋ ಹಾಗೆ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರ ಅನ್ನೋದು ಗೊತ್ತಿಲ್ಲ. ಆದರೆ ಈಗಿರೋ ಸನ್ನಿವೇಶದಲ್ಲಿ ರಾಜ್ಯಪಾಲರ ಮುಂದೆ ಇರ್ತಕ್ಕಂಥದ್ದು ಒಂದೇ ಒಂದು ಅವಕಾಶ. ಅವ್ರು ಕೇಳಿರ್ಬೋದು ಮಾಹಿತಿ, ಇವ್ರ ಮಾಹಿತಿ 118 ಜನರ ಬೆಂಬಲ ಇದೆ ಅಂತಲೂ ತೋರ್ಸೋಕ್ಕೆ ವಿಫಲರಾದರೆ ರಾಜ್ಯಪಾಲರ ಮುಂದೆ ಇರೋ ಆಯ್ಕೆ ಏನು, ರಾಜ್ಯಪಾಲರು ಏನು ಮಾಡ್ಬೋದು? ಈಗ 6 ಜನ ಕಮ್ಮಿ ಇದ್ದಾರೆ TVK ಪಕ್ಷದಲ್ಲಿ, ಅವರು ಈಗ ತೋರ್ಸೋಕೆ ಆಗ್ತಾ ಇಲ್ಲ, 118 ಜನ ತೋರ್ಸೋಕೆ ಆಗ್ತಾ ಇಲ್ಲ. ರಾಜ್ಯಪಾಲರು ಏನು ಮಾಡ್ಬೋದು? ರಾಷ್ಟ್ರಪತಿ ಆಡಳಿಕೆ ಹಾಕ್ತೀನಿ ಅಂತ ಹೇಳ್ಬೋದು. ಬಟ್ ಅಂಥ ಸನ್ನಿವೇಶ ಇಲ್ದಲೇ ಇರೋದ್ರಿಂದ ಅಂಥ ಸಂದರ್ಭದಲ್ಲಿ ಕಾನೂನು ಹೋರಾಟವೇ
ಕೊನೆ ಮಾರ್ಗ ಅಂತ ಹೇಳಿ ನನಗನ್ಸುತ್ತೆ. ಇವಾಗ ಒಂದು ಇನ್ಸೈಡ್ ಲೆಕ್ಕಾಚಾರ ಸರ್, ಒಂದು ವೇಳೆ ಡಿಎಂಕೆ ಇಂದ ಕಾಂಗ್ರೆಸ್ನ 5 ಶಾಸಕರು ಹೊರಬರ್ದೇ ಹೋದಲ್ಲಿ ಡಿಎಂಕೆ ಸಂಪೂರ್ಣವಾದ ಬೆಂಬಲನ ಟಿವಿಕೆ ಕೊಡ್ತಾ ಇತ್ತಾ? ಶಾಸಕರ ಬೆಂಬಲ ಅವ್ರಿಗೆ ಸಿಗ್ತಾ ಇತ್ತಾ? ಆಗ ಡಿಎಂಕೆಯಿಂದ ಅದು ಒಂದು ಪೊಲಿಟಿಕಲ್ ಗೇಮ್, ಅದು ನಾವು ಹೇಳೋದು ಕಷ್ಟ. ಈಗ ಕಾಂಗ್ರೆಸ್ನವ್ರು ಹೋಗದೆ ಹೋಗಿದ್ರೆ ಡಿ.ಎಂ.ಕೆ ಅವರ ಸಂಪರ್ಕ ತಗೊಂಡು ಇವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಡಿ.ಎಂ.ಕೆ ಅವರನ್ನೇ ಟೀಕೆ ಮಾಡಿ ಇವ್ರು ಬಂದಿರೋದು ಅಧಿಕಾರಕ್ಕೆ, ಟಿ.ವಿ.ಕೆ ಪಕ್ಷದವರು. ಮತ್ತೆ ಡಿ.ಎಂ.ಕೆ ಅವ್ರ ಜೊತೆಗೆ ಸೇರಿದ್ರೆ ಇವ್ರಿಗೇನು ಕ್ರೆಡಿಬಿಲಿಟಿ ಉಳಿಯುತ್ತೆ? ಟ್ರೂ ಟ್ರೂ. ಇದೀಗ 6 ಶಾಸಕರ ಬೆಂಬಲ ಬೇಕೇ ಬೇಕಿದೆ. ಅದಕ್ಕೆ ಕೆಲವೊಂದು ರೂಲ್ಸ್ ಗಳನ್ನ ಮೀರಿ ಹೋಗಬಹುದಾ? ಬಿಕಾಸ್ ಒಂದೊಳ್ಳೆ ಆಪರ್ಚುನಿಟಿ ಸರ್, ನಾವು ಆರಂಭದಿಂದಲೇ ಮಾತನಾಡ್ತಾ ಇದ್ವಿ, ಬೇರೆ ಯಾವ ಪಕ್ಷಕ್ಕೂ ಕೂಡ ಆ ರೀತಿಯಾದಂತ ಒಂದು ಚಾನ್ಸೇ ಇಲ್ಲ ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ, ಇರೋದು ಟಿವಿಕೆ ಪಕ್ಷಕ್ಕೆ ಮಾತ್ರ. ಈ 6 ಶಾಸಕರ ಡಿಲೆಯಿಂದ ನಾಳೆ ಕಾನೂನು ಹೋರಾಟ ಅಂತಾನು ಹೋಗ್ಬೇಕಾಗುತ್ತಾ? ದೊಡ್ಡ ಜಂಜಾಟನೆ ನಡೀಬಹುದು ಅಂತ. ಅಂದರೆ ಈಗ ಹಿಂದೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಪ್ರಕಾರ ಯಾವುದೇ ಒಂದು ಸಾಬೀತುಪಡಿಸೋದು, ಬಹುಮತ ಸಾಬೀತುಪಡಿಸೋದು ಫ್ಲೋರ್ ಆಫ್ ದ ಅಸೆಂಬ್ಲಿನಲ್ಲೇ ಆಗಬೇಕು ಅನ್ನೋದು ಅದರ ಬಗ್ಗೆ ನಿರ್ವಿವಾದ. ಆದರೆ ಇವರು ಏನು ಕೇಳ್ತಾ ಇದ್ದಾರೆ ರಾಜ್ಯಪಾಲರು, ನಿಮ್ಮ ಮೇಲ್ನೋಟಕ್ಕೆ ನೀವು ನನ್ನ ಮುಂದೆ ಏನು ಪೆರೇಡ್ ಮಾಡಬೇಡಿ, ಯಾರು ನಿಮಗೆ 6 ಜನ ಸಪೋರ್ಟ್ ಮಾಡ್ತಾರೆ ಅದೊಂದು ಮಾಹಿತಿಯನ್ನು ಕೊಟ್ಟರೆ ನಾವು ಇದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಇವರಿಗೆ 6 ಜನ ಸಿಗದಲೇ ಹೋದರೆ ರಾಜ್ಯಪಾಲರು ಆದರೂ ಸಹ ಇವ್ರಿಗೆ ಅವಕಾಶ ಮಾಡಿಕೊಡ್ಬಹುದಾ ಇಲ್ವಾ ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಈ ಸಂದರ್ಭದಲ್ಲಿ ಅವ್ರು ರಾಜ್ಯಪಾಲರು ನಾನು ನಿಮ್ಗೆ ಅವಕಾಶ ಮಾಡಿಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಬೇರೆ ಮಾರ್ಗ ಏನಿದೆ? ಇವರೆಲ್ಲರಿಗೂ ಅವಕಾಶ ಮಾಡೋದಲ್ಲೇ ನಾನಿಲ್ಲ, ರಾಷ್ಟ್ರಪತಿ ಆಡಳಿತಕ್ಕೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಸನ್ನಿವೇಶ ಬಂದಿದೆಯಾ? ಅಂಥ ಸಂದರ್ಭದಲ್ಲಿ ಕಾನೂನು ಹೋರಾಟಕ್ಕೆ ಹೋಗಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯವರೆಗೂ ಒಂದು ಆದೇಶ ಬರುವ ಬದಲಿಗೆ ನೀವು ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಿ ಈಗ ಪ್ರಮಾಣ ವಚನಕ್ಕೆ ಮುಂದಾಗಿ ಅಂತ ಹೇಳ್ಬೋದಲ್ವಾ? ದರ್ ಇಸ್ ಅನ್ ಆಪ್ಷನ್. ಹೇಳ್ಬೋದು. ರಾಜ್ಯಪಾಲರು ಈಗ ಅವರು 118 ಜನ ನನಗೆ ಮೇಲ್ನೋಟಕ್ಕೆ ಕಾಣೋ ಹಾಗೆ ನನಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾರೆ. ಇವ್ರು ನನಗೆ ಕೊಡೋದಕ್ಕೆ ಆಗೋದೇ ಇಲ್ಲ ಅಂದರೂ ಸಹ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಎಸ್ ಎಸ್, ಥ್ಯಾಂಕ್ ಯು ಅಶೋಕ್ ಹಾರ್ನಳ್ಳಿ. ಪ್ರೂವ್ ಮಾಡ್ತೀನಿ ಈ ಕ್ಷಣದಲ್ಲಿ. ಆಲ್ ರೈಟ್. ಎಸ್, ಪ್ಲೀಸ್ ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ಓಕೆ, ಅವರನ್ನ ನೀಟಾಗಿ ಕಮ್ಯುನಿಕೇಟ್ ಆಗಿಲ್ಲ ಅವರು, ನಾನು ಮಾತನಾಡ್ತಾ ಇರಬೇಕಾದ್ರೆ ಅವರ EP-ಯನ್ನು ತೆಗಿತಾರೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಹಾರ್ನಳ್ಳಿ ಅವರೇ, TV9 ಜೊತೆಗೆ ಜಾಯ್ನ್ ಆಗಿ ಇನ್ಸೈಡ್ ಡೀಟೇಲ್ಸ್ಗಳನ್ನು ಹಂಚ್ಕೊಂಡಿದ್ದೀರಾ ನಮ್ಮ ಜೊತೆಗೆ. ಇದು ನೀವಿವಾಗ ಗಮನಿಸ್ತಾ ಇರುವಂತಹ ದೃಶ್ಯ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾದಂಥ ಸಂದರ್ಭದ್ದು.